ಬಹಳಷ್ಟು ಜನ ಹೇಳ್ತಾ ಇದ್ದಾರೆ ನಾಯಕರು. ಕಾಂಗ್ರೆಸ್ಸು ಎಲ್ಲಾ ಕಡೆನೂ ಅಧಪತನವೇ ಆಗಿರೋದು, ಎಲ್ಲೂ ಉಳಿದಿರಲಿಲ್ಲ. ಸೊ ಅವರು ಅಹಿಂದ ಹೆಸರಿನಲ್ಲಿ ಈ ಸ್ವಲ್ಪ ಒಂದು ಜನರನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದು ನಿಜ. ಈಗ ಅಹಿಂದ ಹೋಯ್ತು. ಇನ್ನು ಮುಂದೆ ಇವರು ಮಾತ್ರ ಅಹಿಂದ ಅಲ್ಲ, ಭಾರತ ದೇಶದ ಪ್ರಧಾನಮಂತ್ರಿ ಮೋದಿಜಿಯವರು ಏನು ಅವರು ಅಹಿಂದ ಅಲ್ವಾ? ಅವರು ಹಿಂದುಳಿದವರಲ್ವಾ? ಮತ್ತೆ ಏನು ಕಾಂಗ್ರೆಸ್ ಅಹಿಂದನ? ಕಾಂಗ್ರೆಸ್ಸು ದಲಿತರನ್ನ ವಂಚನೆ ಮಾಡಿದ ಮೇಲೆ ಅದು ಹೆಂಗೆ ಇದಾಗ ಹೋಗ್ಲಪ್ಪ. ಮುಸಲ್ಮಾನರಿಗೆ ಆಗಲಿ ನೀವಿಷ್ಟೆಲ್ಲ ಅವರಿಗೆ ಏನು ಓಲೈಕೆ ಮಾಡ್ತೀನಿ ಅಂತ ಹೇಳ್ತೀರಲ್ಲ, ಏನು ಮಾಡಿದ್ದೀರ? ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರಿ. ನಿಮ್ಮ ಪಕ್ಷದ ಅಧ್ಯಕ್ಷರನ್ನು ಕೂಡ ಮಾಡ್ಲಿಕ್ಕೆ ಆಗ್ಲಿಲ್ಲ ನಿಮ್ಮಿಂದ ಅವ್ರನ್ನ. ಪಾಪ ಅವರು ಯಾರೋ ಹೇಳ್ತಾರೆ ಬಿಜೆಪಿ ಮುಸ್ಲಿಂ ವಿರೋಧಿ, ಅಲ್ಲಿ ನಿಮಗೆ ಭವಿಷ್ಯ ಇಲ್ಲ, ನಿಮ್ಮನ್ನೇನೋ ಅರಬ್ಬಿ ಸಮುದ್ರಕ್ಕೆ ಹಾಕ್ಬಿಡ್ತಾರೆ ಅಂತ. ಪಾಪ ಅವ್ರು ನಂಬ್ತಾರೆ, ನಾವೇನ್ ಮಾಡ್ಲಿ? ಮೋದಿಜಿಯವರು ಒಂದೇ ಮಾತು ಹೇಳಿದ್ದು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್. ಇದನ್ನು ತಗೊಂಡು ಹೋಗ್ತಾ ಇರೋರು ನಾವು. ಅಂದಮೇಲೆ ಇಲ್ಲಿ ಧರ್ಮ ಭಾಷೆ ಏನಿದೆ? ಯಾವ ಧರ್ಮವೂ ಇಲ್ಲ. ಹಿಂದುತ್ವ ಅನ್ನೋದೇನಿದೆ ಗೊತ್ತಾ? ಈ ದೇಶದ ಸಂಸ್ಕೃತಿ, ಈ ದೇಶದ ನಾಗರಿಕತೆ. ಅದನ್ನು ಬಿಟ್ಟು ಅದೇನೋ ನಾವು ಇದೆಲ್ಲ. ಬಟ್ ಹಿಂದುತ್ವ ನಮ್ಮ ಅಸ್ಮಿತೆ. ಹಿಂದುತ್ವ, ಬಂಧುತ್ವ, ಸಿಂಧುತ್ವ ಇವೆರಡೂ ಕೂಡ, ಇವು ಮೂರು ಕೂಡ ನಮ್ಮ ಅಸ್ತಿತ್ವ. ಅದನ್ನು ನಾವು ಇಟ್ಕೊಳ್ಳದೆ ಇದ್ರೆ ಈ ದೇಶ ಉಳಿಯೋದಿಲ್ಲ. ಆ ಕಾರಣದಿಂದ ಇವತ್ತು ಮೋದಿಜಿಯವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ, ವೆಸ್ಟ್ ಬೆಂಗಾಲಲ್ಲೇ ನಾವು ಬಂದಿದ್ದೀವಿ ಅಂದ್ರೆ ಇನ್ನು ಕರ್ನಾಟಕ ಏನು ಕಷ್ಟನ? ಇನ್ನು ಒಂದೇ ಒಂದು ವರ್ಷದಲ್ಲಿ ಚುನಾವಣೆ ಬರ್ತದೆ. 150ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದು ಭಾರತೀಯ ಜನತಾ ಪಕ್ಷ ಸರ್ಕಾರ ಅವಧಿ ಪೂರ್ವ ಚುನಾವಣೆ ಬರ್ತಿದೆ ಸರ್. ಅದನ್ನೇ ನಾನು ಹೇಳಿದ್ದು. ಅದನ್ನೇ ಅವರ ಅಂತಿಮ ಯಾತ್ರೆ ಪ್ರಾರಂಭ ಇವತ್ತಿಂದ. ಕಾಂಗ್ರೆಸ್ಸಿನ ಅಂತಿಮ ಯಾತ್ರೆ ಇವತ್ತಿಂದ ಪ್ರಾರಂಭ.